ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಇವತ್ತಿನ ಟಾಪಿಕ್ ಯಾವ್ದಪ್ಪ ಅಂದ್ರೆ ಏಡ್ಸ್. ಏಡ್ಸ್ ತುಂಬಾ ಇಂಪಾರ್ಟೆಂಟ್ ಟಾಪಿಕ್ ವಿದ್ಯಾರ್ಥಿಗಳು. ಈ ಒಂದು ಜೀವಶಾಸ್ತ್ರದ ವಿಭಾಗದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದ ಟಾಪಿಕ್ ಯಾವ್ದಪ್ಪ ಅಂದ್ರೆ ಏಡ್ಸ್. ಈ ಏಡ್ಸ್ ಬಗ್ಗೆ ಹಲವಾರು ಬಾರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ಈ ಏಡ್ಸ್ ದಿನ ಎಂದು ಯಾವಾಗ ಆಚರಣೆ ಮಾಡ್ತಾ ಅಂದ್ರೆ ಡಿಸೆಂಬರ್ 1 ಏಡ್ಸ್ ದಿನ ಎಂದು ಆಚರಣೆ ಮಾಡುತ್ತೇವೆ ವಿದ್ಯಾರ್ಥಿಗಳು. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಡಿಸೆಂಬರ್ 1 ಏಡ್ಸ್ ದಿನ ಎಂದು ಆಚರಣೆ ಮಾಡುತ್ತೇವೆ. ಅದೇ ರೀತಿ ವಿದ್ಯಾರ್ಥಿಗಳು ಈ ಒಂದು ಏಡ್ಸ್ ರೋಗ ಕಾರಣವಾದ ವೈರಸ್ ಯಾವ್ದಪ್ಪ ಅಂದ್ರೆ HIV ಅಂದ್ರೆ ವುಮೆನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್. ಅದೇ ರೀತಿ ಈ ಏಡ್ಸ್ ರೋಗ ಮೊಟ್ಟ ಮೊದಲ ಬಾರಿ ಎಲ್ಲಿ ಕಂಡು ಬಂದಿದೆ ಅಂದ್ರೆ ಅಮೆರಿಕದಲ್ಲಿ ಕಂಡು ಬಂದಿದೆ. ಅಮೆರಿಕದಲ್ಲಿ ಎಷ್ಟರಲ್ಲಪ್ಪ ಅಂದ್ರೆ 1981 ಅಮೆರಿಕ ದೇಶದಲ್ಲಿ ಕಂಡು ಬಂದಿದೆ. ಅದೇ ರೀತಿ ಭಾರತದಲ್ಲಿ ಯಾವಾಗ ಕಂಡು ಬಂದಿದಪ್ಪ ಅಂದ್ರೆ 1987 ಅಂದ್ರೆ 6 ವರ್ಷ ಆದ ಮೇಲೆ ಭಾರತದಲ್ಲಿ ಕಂಡು ಬಂದಿದೆ. ಅದೇ ರೀತಿ ಭಾರತದಲ್ಲಿ ಎಲ್ಲಪ್ಪ ಅಂದ್ರೆ ಚೆನ್ನೈಯಲ್ಲಿ ಕಂಡು ಬಂದಿದೆ. 1987 ಚೆನ್ನೈಯಲ್ಲಿ ಕಂಡು ಬಂದಿದೆ. ಚೆನ್ನೈನ ಇಂದಿನ ಹೆಸರು ಏನಪ್ಪ ಅಂದ್ರೆ ಮದ್ರಾಸ್. ಅದೇ ರೀತಿ ವಿದ್ಯಾರ್ಥಿಗಳೇ ನಮ್ಮ ಒಂದು ಕರ್ನಾಟಕದಲ್ಲಿ ಎಲ್ಲಿ ಕಂಡು ಬಂದ್ರೆ ಬೆಳಗಾವಿಯ ಸಾದತ್ತಿಯಲ್ಲಿ ಕಂಡು ಬಂದಿದೆ. ಎಷ್ಟರಲ್ಲ ಬಂದ್ರೆ 1988 ಕಂಡು ಬಂದಿದೆ. ಅದೇ ರೀತಿ ಈ ಏಡ್ಸ್ ರೋಗಿಗಳು ಎಲ್ಲಿ ಜಾಸ್ತಿ ಇದ್ರಪ್ಪ ಅಂದ್ರೆ ಯಾವ ದೇಶದಲ್ಲಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದಲ್ಲಿ ಜಾಸ್ತಿ ಇದ್ದಾರೆ. ಎಷ್ಟಪ್ಪ ಅಂದ್ರೆ 7.1 ಮಿಲಿಯನ್ ರೋಗಿಗಳು ಇದ್ದಾರೆ ವಿದ್ಯಾರ್ಥಿಗಳು. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ WAF ಅಂದ್ರೆ ವರ್ಲ್ಡ್ ಏಡ್ಸ್ ಫೌಂಡೇಶನ್ ವಿದ್ಯಾರ್ಥಿಗಳು ಇದು ಎಷ್ಟರಲ್ಲಿ ಸ್ಥಾಪನೆ ಆಗಿದೆ? 1988 ಸ್ಥಾಪನೆ ಆಗಿದೆ ವರ್ಲ್ಡ್ ಏಡ್ಸ್ ಫೌಂಡೇಶನ್. ಅದೇ ರೀತಿ ಈ WF ನ ಕೇಂದ್ರ ಕಚೇರಿ ಎಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ. ಅದೇ ರೀತಿ ಈ ನ್ಯಾಕೋ ಸಂಸ್ಥೆ ಬಗ್ಗೆ ಕೇಳ್ತಾರೆ. ನ್ಯಾಕೋ ಸ್ಥಾಪನೆ ಆಗಿದೆ ಯಾವಾಗ? 1992 ಸ್ಥಾಪನೆ ಆಗಿದೆ. 1992. ಅದೇ ರೀತಿ ನ್ಯಾಕೋನ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಭಾರತ ರಾಜಧಾನಿಯಾದ ದೆಹಲಿಯಲ್ಲಿ ಕಂಡು ಬರ್ತದೆ. ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ದೆಹಲಿಯಲ್ಲಿ ಕಂಡು ಬಂದಿದೆ. ದೆಹಲಿಯಲ್ಲಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಏಡ್ಸ್ ಅನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದ ಡಾಕ್ಟರ್ ಯಾರಪ್ಪ ಅಂದ್ರೆ ಡಾಕ್ಟರ್ ಸುನಿತಿ ಸುಲೋಮಾನ್. ಇವಕ್ಕೆ ಯಾವ ದೇಶದೊಳಪ್ಪ ಅಂದ್ರೆ ಅಮೆರಿಕ. ಅದೇ ರೀತಿ ವಿದ್ಯಾರ್ಥಿ ಏಡ್ಸ್ಗೋಸ್ಕರ ಈ ಏಡ್ಸ್ ನ ಅರಿವನ್ನು ಮೂಡಿಸಲು ಅಂದ್ರೆ ಜಾಗೃತಿಯನ್ನು ಮೂಡಿಸಲು ಒಂದು ರೈಲನ್ನು ಕೂಡ ಚಾಲನೆ ಮಾಡಲಾಗಿದೆ. ಯಾವ್ದಪ್ಪ? ರೆಡ್ ರಿಬ್ಬನ್ ರೈಲ್. ಯಾವ ವರ್ಷದಲ್ಲಿ 2007 ಚಾಲನೆ ಮಾಡಲಾಗಿದೆ. 2007 ಚಾಲನೆ ಮಾಡಲಾಗಿದೆ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳೇ. ರೆಡ್ ರಿಬ್ಬನ್ ರೈಲು 2007 ಏಡ್ಸ್ ನ ಜಾಗೃತಿಯನ್ನು ಮೂಡಿಸಲು ಈ ರೈಲನ್ನು ಚಾಲನೆ ಮಾಡಲಾಗಿದೆ. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಏಡ್ಸ್ ನ ರಾಯಭಾರಿಯಾಗಿ ಸಿನಿ ನಟಿ ಒಬ್ಬರು ಆಗಿದ್ದರು. ಒಬ್ಬ ಮಹಿಳೆ ಸಿನಿ ನಟಿ ಮಹಿಳೆ ಯಾರಪ್ಪ ಅಂದ್ರೆ ಐಶ್ವರ್ಯ ರಾಯ್. ಈ ಏಡ್ಸ್ ನ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ರಾಯಭಾರಿಯಾಗಿ ಕೆಲಸ ಮಾಡಿದವರು ಯಾರಪ್ಪ ಅಂದ್ರೆ ಐಶ್ವರ್ಯ ರಾಯ್ ವಿದ್ಯಾರ್ಥಿಗಳೇ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ. ಏಡ್ಸ್ ಅನ್ನು ಜಾಗೃತಿ ಮೂಡಿಸಲು ರಾಯಭಾರಿ ಆಗಿದ್ದವರು ಯಾರಪ್ಪ ಅಂದ್ರೆ ಸಿನಿ ನಟಿ ಯಾರಪ್ಪ ಅಂದ್ರೆ ಐಶ್ವರ್ಯ ರಾಯ್. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಏಡ್ಸ್ ಯಾವ ವೈರಸ್ ನಿಂದ ಬರ್ತಾರೆ? HIV ವೈರಸ್. ಅದೇ ರೀತಿ ಮೊಟ್ಟ ಮೊದಲ ಬಾರಿಗೆ ಎಲ್ಲಿ ಕಂಡು ಬಂದಿದೆ? ಅಮೆರಿಕ ದೇಶದಲ್ಲಿ. ಅದೇ ರೀತಿ ಭಾರತದಲ್ಲಿ ಎಲ್ಲಪ್ಪ ಅಂದ್ರೆ ಚೆನ್ನೈಯಲ್ಲಿ. ಅದೇ ರೀತಿ ಕರ್ನಾಟಕದಲ್ಲಿ ಎಲ್ಲಪ್ಪ ಅಂದ್ರೆ ಬೆಳಗಾವಿಯ ಸಾದತ್ತಿಯಲ್ಲಿ. ತುಂಬಾ ಸಲ ಎಕ್ಸಾಮ್ ಅಲ್ಲಿ ಕ್ವಶನ್ ಆಗಿದೆ ವಿದ್ಯಾರ್ಥಿ. ಅದೇ ರೀತಿ ಎಲ್ಲಿ ಈ ಒಂದು ಏಡ್ಸ್ ರೋಗಿಗಳು ಎಲ್ಲಿ ಜಾಸ್ತಿ ಇದ್ದಾರೆ? ದಕ್ಷಿಣ ಆಫ್ರಿಕಾದಲ್ಲಿ. ಅದೇ ರೀತಿ WAF ಅಂದ್ರೆ ವರ್ಲ್ಡ್ ಏಡ್ಸ್ ಫೌಂಡೇಶನ್ ಇದು ಎಷ್ಟರಲ್ಲ 1988 ಸ್ಥಾಪನೆ ಆಗಿದೆ. ಅದೇ ರೀತಿ ಇದರ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಇದೆ. ಅದೇ ರೀತಿ ನ್ಯಾಕೋ ಸ್ಥಾಪನೆ ಆಗಿದ್ದು 1997. ಇವೆಲ್ಲ ಏಡ್ಸ್ ಗುಣಪಡಿಸಲು ಅಂದ್ರೆ ಏಡ್ಸ್ ನ ಜಾಗೃತಿ, ಅದೇ ರೀತಿ ರೋಗಿಗಳನ್ನು ಗುಣಪಡಿಸಲು ಒಳ್ಳೆ ಮೆಡಿಸಿನ್ ಕೂಡ ಇವು ಕೊಡುತ್ತವೆ ವಿದ್ಯಾರ್ಥಿಗಳೇ. ಅದೇ ರೀತಿ ಸಾಕಷ್ಟು ಸಲ ಎಕ್ಸಾಮ್ ಕೂಡ ಕ್ವಶನ್ ಆಗಿದೆ. ನ್ಯಾಕೋ ಸ್ಥಾಪನೆ ಆದ ವರ್ಷ ಯಾವುದು ಅಂದ್ರೆ 1992. ಅದೇ ರೀತಿ ಕೇಂದ್ರ ಕಚೇರಿ ಏನಪ್ಪ ಅಂದ್ರೆ ಭಾರತದ ರಾಜಧಾನಿಯಾದ ದೆಹಲಿಯಲ್ಲಿ ಕೇಂದ್ರ ಕಚೇರಿ ಇದೆ. ಅದೇ ರೀತಿ ಡಾಕ್ಟರ್ ಸುನೀತಾ ಸುಲೋಮನ್ ಎಂಬುವರು ಮೊಟ್ಟ ಮೊದಲ ಬಾರಿಗೆ ಏಡ್ಸ್ ಅನ್ನು ಪತ್ತೆ ಹಚ್ಚಿದರು. ಅದೇ ರೀತಿ ವಿದ್ಯಾರ್ಥಿಗಳೇ ಈ ಒಂದು ಏಡ್ಸ್ ನ ಜಾಗೃತಿ ಮೂಡಿಸಲು ಯಾವ ರೈಲ್ ಅಂದ್ರೆ ರೆಡ್ ರಿಬ್ಬನ್ ರೈಲ್ ಅದೇ 2007 ಚಾಲನೆ ನೀಡಿದ್ದಾರೆ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ. ಏಡ್ಸ್ ಬಗ್ಗೆ ಇಷ್ಟು ನಾವು ಗೊತ್ತಿದ್ದರೆ ಸಾಕು ವಿದ್ಯಾರ್ಥಿ. ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕ್ವಶನ್ ಆಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಇವೆಲ್ಲ ನೋಟ್ ಮಾಡ್ಕೊಳ್ಳಿ ವಿದ್ಯಾರ್ಥಿ. ಎಲ್ಲ ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ವಿದ್ಯಾರ್ಥಿ. ಮೊಟ್ಟ ಮೊದಲು ಪ್ರಪಂಚದಲ್ಲೇ ಅಮೆರಿಕದಲ್ಲೇ ಮೊದಲು, ಆಮೇಲೆ ಭಾರತದಲ್ಲಿ ಚೆನ್ನೈಯಲ್ಲಿ, ಆಮೇಲೆ ಕರ್ನಾಟಕದಲ್ಲಿ ಬೆಳಗಾವಿಯ ಸಾದತ್ತಿಯಲ್ಲಿ WAF ಅಂದ್ರೆ ವರ್ಲ್ಡ್ ಏಡ್ಸ್ ಫೌಂಡೇಶನ್ ಎಷ್ಟರಲ್ಲ 1988. ಅದೇ ರೀತಿ ಕೇಂದ್ರ ಕಚೇರಿ ಸ್ವಿಟ್ಜರ್ಲ್ಯಾಂಡ್. ಅದೇ ರೀತಿ ನ್ಯಾಕೋ ಕೂಡ ಏಡ್ಸ್ ನ ಬಗ್ಗೆ ಹೋರಾಟ ನಡೆಸಲು ತುಂಬಾ ಕಷ್ಟಪಡುತ್ತಿದೆ. ಏಡ್ಸ್ ನ ರೋಗಿಗಳನ್ನು ಗುಣಮಟ್ಟವಾಗಿ ಔಷಧಿಗಳನ್ನು ಕೂಡ ನೀಡುತ್ತವೆ ವಿದ್ಯಾರ್ಥಿಗಳೇ. ಸಂಪೂರ್ಣವಾಗಿ ಒಳ್ಳೆಯ ರೀತಿಯಲ್ಲಿ WAF ನ್ಯಾಕೋ ತುಂಬಾ ಕಷ್ಟಪಡುತ್ತವೆ. ಅದೇ ರೀತಿ ಕೇಂದ್ರ ಕಚೇರಿ ಭಾರತ ರಾಜಧಾನಿಯಾದ ದೆಹಲಿಯಲ್ಲಿ ಎಷ್ಟರಲ್ಲ 1992 ಸ್ಥಾಪನೆ ಆಗಿದೆ. ಅದೇ ರೀತಿ ಡಾಕ್ಟರ್ ಸುನೀತಿ ಸುಲೋಮನ್ ಎಂಬುವರು ಮೊಟ್ಟ ಮೊದಲ ಬಾರಿಗೆ ಏಡ್ಸ್ ಅನ್ನು ಪತ್ತೆ ಹಚ್ಚಿದ್ದಾರೆ. ಅದೇ ರೀತಿ ರೆಡ್ ರಿಬ್ಬನ್ ರೈಲ್ ಅನ್ನು 2007 ಏಡ್ಸ್ ನ ಜಾಗೃತಿಯನ್ನು ಮೂಡಿಸಲು ರೆಡ್ ರಿಬ್ಬನ್ ರೈಲ್ ಅನ್ನು ಚಾಲನೆ ನೀಡಿದ್ದಾರೆ. ಇವೆಲ್ಲ ಪಾಯಿಂಟ್ಸ್ ತುಂಬಾ ಸಲ ಎಕ್ಸಾಮ್ ಅಲ್ಲಿ ಪದೇ ರಿಪೀಟ್ ಆಗೋ ಪಾಯಿಂಟ್ಸ್ ವಿದ್ಯಾರ್ಥಿಗಳು. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತೆ. ಕರ್ನಾಟಕದಲ್ಲಿ ಎನಿ ಎಕ್ಸಾಮ್ ಏಡ್ಸ್ ಬಗ್ಗೆ ಕೇಳಿದ್ರೆ ಇವೆಲ್ಲ ಮಾಹಿತಿ ಗೊತ್ತಿರಬೇಕು ವಿದ್ಯಾರ್ಥಿಗಳು. ಇವಿಷ್ಟೇ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಏಡ್ಸ್ ಬಗ್ಗೆ ಕೇಳಿದರೆ ಆಮೇಲೆ ನಾವು ಎಕ್ಸಾಮ್ ಅಲ್ಲಿ ಒಂದು ಮಾರ್ಕ್ಸ್ ಹೋದ್ರೆ ತುಂಬಾ ಹೆಲ್ಪ್ ಆಗುತ್ತೆ ವಿದ್ಯಾರ್ಥಿಗಳು. ಯಾಕಂದ್ರೆ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ.